ಬೇಜಾರಾಗುತ್ತೆ. ಅವ್ರ ಹೆಸರು ಹೇಳಿದ್ರೆ ನನಗೆ ಅಸಹ್ಯ ಆಗ್ಬಿಡುತ್ತೆ ಅನ್ನೋ ಲೆಕ್ಕ. ಬಹಳ ದೊಡ್ಡವರು, ಶಾಸಕರು, ನಾವು ಮಾಜಿಗಳು, ಹಾಲಿ ಶಾಸಕರು ಮತ್ತು ಬಹಳ ಆದರ್ಶ ಮರ್ಯಾದೆಯ ಪುರುಷೋತ್ತಮ. ಹಾಗಾಗಿ ಮಾತಾಡಿದ್ದಾರೆ. ನಾನು ಒಂದು ಮಾತು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಆಯ್ತಪ್ಪ, ಹೆಸರು ಹೇಳಕ್ಕೂ ಅಸಹ್ಯ ಆಗುತ್ತಂತ ಹೇಳ್ತಿದ್ದಿಲ್ಲಪ್ಪ. ಹೇಳಿದ್ದೆಲ್ಲ ನಿನ್ನೆ 18ರಿಂದ 2018 ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋತ ಮೇಲೆ 5 ವರ್ಷಗಳ ಕಾಲ ಪ್ರತಿ ದಿವಸ ನನ್ನ ಮನೆಯಲ್ಲಿ ಇರ್ತಿದ್ದೆ. ಮರ್ತು ಬಿಟ್ಟಿದೀಯಾ? ನಮ್ಮ ಕ್ಷೇತ್ರ ಜನರಿಗೆ ಗೊತ್ತು, ನಿಮ್ಮ ಕ್ಷೇತ್ರ ಜನರಿಗೆ ಗೊತ್ತು, ದಾವಣಗೆರೆ ಜಿಲ್ಲೆ ಜನರಿಗೆ ಗೊತ್ತು. ಯಾಕಪ್ಪ ನನ್ನ ಮನೆಗೆ ಇರ್ತಿದ್ದೆ ಬಂದು? ನಿನ್ನೆಲ್ಲ ಕೆಲಸಗಳು ನಾನೇ ಮಾಡಿಕೊಡ್ತಿದ್ದೆ. ಭಾಳ ಮರ್ಯಾದೆಸ್ತೆ ಆಗಿದ್ರೆ ನನ್ನ ಮನೆಗೆ ಬರಬಾರ್ದಾಗಿತ್ತಲ್ಲ. ಹಂಗಾರೆ ನನ್ನ ಸವಾಸ ಯಾಕೆ ಮಾಡಿದೆ? ಭಾಳ ಸಂಸ್ಕಾರ ಸಂಸ್ಕೃತಿ ಇದೆ ಮಿಸ್ಟರ್. ನನಗೆ ನಿನಗಿಂತೂ ಜಾಸ್ತಿ ಭಾಷೆ ಬಳಸಕ್ಕೆ ಬರುತ್ತೆ. ನಿನಗಿಂತೂ ನಾನು ಹಳ್ಳಿ 10ರಷ್ಟು ಭಾಷೆ ಚೆನ್ನಾಗಿ ಬಳಸಕ್ಕೆ ಬರುತ್ತೆ. ನಾನು ಕೇಳ್ತೀನಿ, 5 ವರ್ಷಗಳ ಕಾಲ ಎಲ್ಲ ಕೆಲಸಗಳು ನಾನೇ ಮಾಡಿಸ್ಕೊಟ್ಟೆ. ನೆನಪಿದೆಯಾ? ಈಗ ಭಾಳ ಆದರ್ಶ ಪುರುಷನಂತೆ, ಸತ್ಯ ಹರಿಶ್ಚಂದ್ರನಂತೆ. ಸತ್ಯ ಹರಿಶ್ಚಂದ್ರ ನಿಮ್ಮ ಮನೇಲಿ ಹುಟ್ಟಿದ್ನ? ಈ ರೀತಿ ಹಗುರವಾಗಿ ಮಾತಾಡಿದರೆ ಇನ್ನು ಮುಂದೆ ನಾನು ನನ್ನ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ. ಆಯ್ತಾ? 2018 ಆದಮೇಲೆ ನಾನು ಪ್ರತಿ ದಿವಸ ಹರಿಹರ ಕ್ಷೇತ್ರ ಜನ ಯಾರೇ ಬರಲಿ ಅವ್ರಿಗೆ ಹೇಳ್ತಿದ್ದೆ, ಹರೀಶ್ ಸೋತವನು ನನ್ನ ಸ್ನೇಹಿತ, ಕ್ಷೇತ್ರ ಜನರಿಗೆ ವಿನಂತಿ ಮಾಡಿದ್ದೆ ಅವನು ಗೆಲ್ಲಿಸಿ ಅಂತ ಹೇಳ್ತಿದ್ದೆ. ನಿನ್ನ ಹುಟ್ಟುಹಬ್ಬ ಸಂದರ್ಭದಲ್ಲಿ ಸ್ವತಃ ನಾನೇ ಬಂದು ನನಗೆ ಕಾಡಿಬೇಡಿ, ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಒತ್ತಡಗಳ ಮಧ್ಯೆ ಇದ್ದೆ. ಕಾರ್ಯಕ್ರಮದಲ್ಲಿ ನಾನಿದ್ದೆ. ಭಾಳಷ್ಟು ಒತ್ತಡಗಳ ಮಧ್ಯೆ ನನಗೆ ವಿನಂತಿ ಮಾಡಿದಾಗ ನಿನ್ನ ಪರವಾಗಿ ಭರ್ಜರಿ ಭಾಷಣ ಮಾಡಿದ್ದೀನಿ. ಆ ವಿಸಲ್ಸ್ ನನ್ನ ಹತ್ರ ಇದೆ, ವಿಡಿಯೋ, ಪೇಪರ್ ಕಟಿಂಗ್ ಇದೆ. ಹರೀಶನ್ ಗೆಲ್ಲಿಸ್ರಿ, ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ನಲ್ಲ. ಅವತ್ತ್ಯಾಕಪ್ಪ ನಿನ್ನ ಹುಟ್ಟು ಹಬ್ಬಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದೆ? ಆದರ್ಶ ಪುರುಷ, ಪುರುಷೋತ್ತಮ, ಈಗ ಹೇಳ್ಬೇಕಲ್ಲ? ನಾಚಿಕೆ ಆಗಲ್ಲವ ನಿನಗೆ? ನನ್ನನ್ನು ಯಾವ ರೀತಿ ನಿನ್ನ ಕ್ಷೇತ್ರದಲ್ಲಿ ಏನೇ ಕಾರ್ಯಕ್ರಮ ಆದರೂ ನನ್ನನ್ನು ಬಿಡ್ತಾ ಇರಲಿಲ್ಲ. ಇಡೀ ಕ್ಷೇತ್ರ ಜನರಿಗೆ ಕೈ ಮುಗಿದಿದೆ, ಹರೀಶನ್ ಗೆಲ್ಸ್ರಿ, ಹರೀಶನ್ ಗೆಲ್ಸ್ರಿ. ಎಲ್ಲಿ ಹೋದ್ರು ಅಲ್ಲಿ ಹೇಳಿದೆ. ಗಣೇಶ ಉತ್ಸವಕ್ಕೆ ನಾನು ಕರೆದೆ, ನನ್ನ ಹತ್ರ ಫೋಟೋ ಅದಾವ, ಬೇಕಾ? ಆಮೇಲೆ ಯಾವ್ದಾದ್ರು ಫೋನ್ ಮಾಡ್ಬೇಕಂದ್ರೆ, SP DC ಹೇಳ್ಬೇಕಂದ್ರೆ, CEO ಹೇಳ್ಬೇಕಂದ್ರೆ, ನಾನು ನಿನ್ನ ಅವ್ರಿಗೆ ಹೇಳಿ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀನಿ. ಹಿಂದೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಿನ್ನ ಹರಿಹರ ಕ್ಷೇತ್ರದ ವರ್ಗಾವಣೆಗಳು ಮತ್ತು ಸರ್ಕಾರಿ ನಾಮಿನಿಗಳು ನಾಮಿನೇಷನ್ ನಾನು ಮಾಡಿಸ್ಕೊಟ್ಟೆ.